ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾಶಿಬಾಯಿ ಕುರುಡಿ. ಫ್ರೆಂಡ್ಸ್, ಈ ರೀತಿ 2 ಟೈಮ್ಸ್ ಲಾಕ್ ಹಾಕ್ಕೋಬೇಕು, ನಾಟ್ ಹಾಕ್ಕೊಂಡು. ಅದಾದಮೇಲೆ ಈ ರೀತಿ ಈಗ ನಾವು ಡಬಲ್ ಕ್ರೋಶ 2 ಚೈನ್ ಹಾಕ್ಬಿಟ್ಟು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಬರುತ್ತೆ. ಫಸ್ಟಿಗೆ ಅಂದರೆ ಬಿಗಿನರ್ಸ್ಗೆ ಹಾಕೋರಿಗೆ ಈ ರೀತಿ ಇದಾಗುತ್ತೆ, ನೋಡ್ಕೊಂಡು ಹಾಕಿ. ಈ ರೀತಿ ಹೊರಗಡೆ ಎಳ್ಕೊಂಡು ಈ ರೀತಿ ಚೆಕ್ಕೊಂಡು ಇದರಲ್ಲಿ ಸೇರಿಸ್ಕೊಂಡು ಎರಡರಲ್ಲಿ ಒಂದು ಈ ರೀತಿ ಬಿಟ್ಟಾಗಿ ಚೆಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಲಾಕ್ ಹಾಕಿ ಅದೇ ನಾಟಲ್ಲೇ ಈ ನಾಟಲ್ಲಿ ಇದೊಂದು ಲಾಕನ್ನು ಹೀಗೆ ಎಳ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಬಿಗಿಯಾಗಿ ಇದನ್ನು ಎಳ್ಕೊಂಡು ವಾಪಸ್ಸು ಈ ರೀತಿ ಎಳ್ಕೊಂಡ್ರೆ ಮುಗೀತು. ನಾವು ಡಬಲ್ ಕ್ರೋಶನ 2 ಸಲ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ 3 mm ಬೀಡನ್ನು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಈ ಬೀಡನ್ನು ಹೀಗೆ ಒಳಗಡೆ ತೋರಿಸಿ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹೀಗೆ ಡಬಲ್ ಕ್ರೋಶಗಳನ್ನು 2 ಸಲ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಇದೇ ರೀತಿ ಡಬಲ್ ಕ್ರೋಶ ಇದೇ ನಾಟಲ್ಲಿ ಇದನ್ನು ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೆಕ್ಸ್ಟ್ ಡಬಲ್ ಕ್ರೋಶನ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆಟ್, ಒಟ್ಟು 5 ಡಬಲ್ ಕ್ರೋಶೆಟ್ಗಳನ್ನು ನಾವು ಈ ಡಿಸೈನಲ್ಲಿ ಮಾಡ್ಕೋತೀವಿ ಫ್ರೆಂಡ್ಸ್. ಈ ರೀತಿ ದಾರನ ಬಿಗಿಯಾಗಿ ತಗೊಂಡು ಸ್ಟಾರ್ಟಿಂಗ್ ಹಾಕೋರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಕಿ ಪ್ರಾಕ್ಟೀಸ್ ಆದರೆ ಕರೆಕ್ಟಾಗೇ ಬರುತ್ತೆ. ಈ ರೀತಿ ಡಬಲ್ ಕ್ರೋಶೆಟ್ಗಳನ್ನು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಎಳ್ಕೊಂಡು ಈ ರೀತಿ ಚೆಕ್ಕೋಬೇಕು. ಅಂದರೆ ನೋಡಿ ಇದೆಷ್ಟು ನೀಟಾಗಿ ಬಂದಿದೆ. ಈ ಕಡೆ ಎರಡು ಮಣಿಗಿಂತ ಮುಂಚೆಗೆ 2, ಅದಾದಮೇಲೆ 3 ಡಬಲ್ ಕ್ರೋಶೆಟ್ಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೀರೆನ ಸುಕ್ಕಾಗದೇ ಇರೋ ರೀತಿ ನೋಡಿಕೊಂಡು ನಾಟ್ ಮಾಡ್ಕೋಬೇಕು. ಇದು ದಡಿ ಇರೋದ್ರಿಂದ ಸ್ವಲ್ಪ ಬಿರುಸಿದೆ ಅಲ್ವಾ, ಸೊ ಹಾಗಾಗ್ತಾಯಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಇದನ್ನು ಲಾಕ್ ಮಾಡಿಕೊಂಡ್ವಿ. ಲಾಕ್ ಆದಮೇಲೆ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು 2 ಚೈನ್ಸನ್ನು ಮತ್ತೆ ಹಾಕಬೇಕು ನಾವು. ಈ ರೀತಿ 2 ಚೈನ್ ಹಾಕಿಬಿಟ್ಟು ಮತ್ತೆ ನಾವು ಡಬಲ್ ಕ್ರೋಶೆಟ್ಟನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ಟನ್ನು ಮಾಡ್ಕೋಬೇಕು. ನಾನು ಆವಾಗಲೇ ಹೇಳಿದ್ನಲ್ವ, ಅದೇ ರೀತಿಯೇ ಸೇಮ್ ಸಿಂಪಲ್ ಡಿಸೈನ್ ಆ್ಯಂಡ್ ಬಿಗಿನರ್ಸ್ಗೆ. ಹಾಗೆ ಇದು ತುಂಬಾ ಈಸಿಯಾಗಿ ಇದೆ, ಹಾಗಾಗಿ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹಾಕಿರೋ ವಿಡಿಯೋ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಈ ರೀತಿ ಲಾಕ್ ಮಾಡಬೇಕು. 2 ಲಾಕ್ಸ್ ಆದಮೇಲೆ ಇದ್ಕೊಂಡು ಮಣಿನ ತೆಗೆದುಕೊಂಡು ನಾನು ತುಂಬಾ ಸ್ಲೋ ಆಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಲಿ ಅಂತ. ಇವಾಗ ಮತ್ತೆ 3 ಡಬಲ್ ಕ್ರೋಶೆಟ್ಗಳನ್ನು ಈ ರೀತಿ ಹಾಕಿ ಎಳಿಬೇಕು. ಮತ್ತು 2 ಟೈಮ್ಸ್ ಬರುತ್ತೆ. ಮತ್ತು ಈ ರೀತಿ ಚೆಕ್ಕಿದರೆ
ಇವಾಗ ಒಂದು ಲಾಕ್ ಆಯಿತು. ಸೊ ನೆಕ್ಸ್ಟ್ ಲಾಕು ಇದರಲ್ಲೇ ಮತ್ತೆ ಲಾಕ್ ಹಾಕ್ಕೋಬೇಕು ನಾವು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಸುಕ್ಕು ಬರ್ತಾ ಇರುತ್ತೆ, ದಾರ ನೋಡಿಕೊಂಡು ಹಾಕೋಬೇಕು. ಈ ರೀತಿ ನೋಡಿ ಫ್ರೆಂಡ್ಸ್. ಇವಾಗ ಡಬಲ್ ಕ್ರೋಶಾ ಡಬಲ್ ಆಯಿತು. ಇವಾಗ ಇನ್ನೊಂದು ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಈ ರೀತಿ ಇದು ದಡಿ ಬಿರುಸಿರೋದ್ರಿಂದ ಫ್ರೆಂಡ್ಸ್ ತುಂಬ ಬಿಗಿಯಾಗಿ ಬರ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಮತ್ತೆ ಎಳ್ಕೊಂಡು ಮತ್ತೆ ಇವಾಗ 5 ಚೈನ್ ಆಯಿತು. ಇವಾಗ 5 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಮುಂದೆ ಬರೋ ಇದರಲ್ಲಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಲಾಕಿನ್ನು ಕೆಳಗಿಂದ ತಗೋಬೇಕು. ತಗೊಂಡಾದಮೇಲೆ ಈ ರೀತಿ ಮೇಲೆ ಬರಬೇಕು. ಸೊ ಸ್ವಲ್ಪ ದಡಿ ಬಿರುಸಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಫ್ರೆಂಡ್ಸ್. ಸೊ ನೀವು ಕೂಡ ಟೈಮ್ ತಗೊಂಡು ನಿಧಾನವಾಗಿ ಪ್ರಯತ್ನ ಮಾಡಿ ಹಾಕಿ ಫ್ರೆಂಡ್ಸ್. ಈ ರೀತಿ ಎಳ್ಕೊಂಡು ಈ ರೀತಿ ಚೆಕ್ಕೊಂಡು ಇನ್ನೊಂದು ಟೈಮ್ಸ್ ಈ ರೀತಿ ಹಾಕಬೇಕು ಫ್ರೆಂಡ್ಸ್. ಇವಾಗ ಒಂದು ಡಬಲ್ ಕ್ರೋಶೆಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆಟನ್ನು ಹಾಕ್ತಾಯಿದ್ದೀನಿ. ಇದರಲ್ಲೇ ಮಣಿಯಿಂದ ಆಚೆ 2 ಡಬಲ್ ಕ್ರೋಶೆಟ್ಗಳನ್ನು ಹಾಕಿ ಈ ರೀತಿ ಮಾಡಿ, ಇದಾದಮೇಲೆ 2 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಮಣಿಯನ್ನು ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಲೂಸ್ ಬಂದಿರೋ ಕಾರಣಕ್ಕೆ ಇದನ್ನು ಬಿಚ್ಚಿದೆ. ಸೊ ನೋಡಿ, ಈ ರೀತಿ ಜಗ್ಬೇಕು. ಇನ್ನೊಂದು ನಾಟನ್ನು ಇಲ್ಲಿ ಹಾಕೋಬೇಕು. ಇದಾದಮೇಲೆ ಒಂದು ಮಣಿನ ಇದರಲ್ಲಿ ಹಾಕಬೇಕು ಫ್ರೆಂಡ್ಸ್. ಈ ರೀತಿ ತಗೊಂಡು ಈ ಬೀಡನ್ನು ಈ ನೀಡಲ್ನ ಮುಂದೆಯಿಂದ ಕೆಳಗೆ ಬಿಡಬೇಕು. ಈ ರೀತಿ ಬಿಟ್ಟ ಮೇಲೆ ಮತ್ತೆ 3 ಡಬಲ್ ಕ್ರೋಶಗಳನ್ನು ಈ ರೀತಿ ಎಳ್ಕೊಂಡು ಈ ರೀತಿ ನೀಟಾಗಿ ಬಿಗಿಯಾಗಿ, ಸ್ವಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಿಗಿಯಾಗಿ ಜಕ್ಕೊಂಡು ಹಾಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಜಕ್ಕೊಂಡು ಈ ರೀತಿ ಕ್ರೋಶಗಳನ್ನು ಮಾಡಿಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆಟ್ಟನ್ನು ಹಾಕಿ ನೋಡಿ ಫ್ರೆಂಡ್ಸ್. ಈ ರೀತಿ ಈಗ 5 ಡಬಲ್ ಕ್ರೋಶಗಳು ಕಂಪ್ಲೀಟ್ ಆದಮೇಲೆ 2 ಚೈನ್ ಹಾಕಿ ಇದರಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಈ ರೀತಿ ಸೀರೆಗೆ ತಗೊಂಡು ಎಳ್ಕೊಂಡು ಈ ರೀತಿ ಲಾಕ್ ಮಾಡಿದರೆ ಈ ಒಂದು ಡಬಲ್ ಕ್ರೋಶೆಟ್ ಮತ್ತೆ ನಾವು ರಿಪೀಟಾಗಿ 2 ಚೈನನ್ನು ಹಾಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಖಾಲಿ ಆಯಿತು. ಸೊ ನಾನು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬರ್ತಾ ಇರುತ್ತೆ. ನೀವು ಹುಷಾರಾಗಿ ಹಾಕೋಬೇಕು ಫ್ರೆಂಡ್ಸ್. ಈ ರೀತಿ ಬಂದಾಗ ಸ್ವಲ್ಪ ನಿಧಾನವಾಗಿ ಎಳ್ಕೊಂಡು ಈ ರೀತಿ ಜಕ್ಕೊಂಡು ಹಾಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಇದೆಯಲ್ಲ. ಈಗ ಡಬಲ್ ಕ್ರೋಶೆಟ್ಗಳನ್ನು ಹಾಕಿದ್ದೀನಿ 2. ಸೊ ಇವಾಗ ಮಣಿ ಹಾಕೋ ಸಮಯ ಫ್ರೆಂಡ್ಸ್. ಇವಾಗ ಈ ರೀತಿ ಈ ಮಣಿನ ಇದರಲ್ಲಿ ದೂರಿಸಿ 3 mm ಬೀಡ್ ಹಾಕಿ ಮತ್ತೆ ನಾವು
ನೀವು ಡಬಲ್ ಕ್ರೋಶೆಟ್ಗಾನ ಇದರಲ್ಲೇ ಈ ನಾಟಲ್ಲೇ ಹಾಕಿ ಜೋಡಿಸಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಇದನ್ನು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ ಒಂದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಟೋಟಲ್ 5 ಡಬಲ್ ಕ್ರೋಶೆಟ್ಗಳನ್ನು ನೀವು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಬಿಗಿಯಾಗಿ ಎಳ್ಕೊಂಡ್ರೆ ಅಂದರೆ ನಿಮಗೆ ನೀಟಾಗಿ ಡಿಸೈನ್ ಕಾಣುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ. ಆದಷ್ಟು ಹೊಸಬ್ರಾಗಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾಟನ್ನು ಹಾಕ್ಕೊಂಡು ಈ ರೀತಿ ಮತ್ತೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ಮತ್ತೆ ಇದರಲ್ಲಿ ನಾಟನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ತೆಳಗಿಂದ ದಾರಾನ ಮೇಲೆ ತಗೊಂಡು ಈ ರೀತಿ ನಾಟ್ ಮಾಡಿಕೊಂಡು ಈ ರೀತಿ ಹೇಳಿದ್ರೆ ನಾಟ್ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ, ನಾನು ಈ ಸೀರೆನ ಮೊದಲೇ ಒಂಚೂರು ಹಾಕಿದ್ದೆ. ಸೊ ಹಾಗಾಗಿ ನಂದು ಡಿಸೈನು ಮುಗಿತಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಹಾಕಿರೋ ಸೀರೆ ಈ ರೀತಿ ಬಂದಿದೆ ನೀಟಾಗಿ. ಇಲ್ಲಿ ನೋಡಿ ಆ ದಾರಾನ ಕಟ್ ಮಾಡ್ಕೊಳ್ಳಿ ಆಮೇಲೆ. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್ ನಾನು ಹಾಕಿರೋದು. ನಾನು ಇಷ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇವಾಗ ತೋರಿಸ್ತೀನಿ ನೋಡಿ ನಾನು ಹಾಕಿರೋ ಸೀರೆನ. ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಬಂದಿದೆ ನಾನು ಹಾಕಿರೋದು. ತುಂಬ ಸಿಂಪಲ್ಲಾಗಿ ತುಂಬ ಯುನೀಕ್ ಆಗಿರುವಂತಹ ಒಂದು ಡಿಸೈನ್ ಫ್ರೆಂಡ್ಸ್. ಈ ರೀತಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ ಹಾಕಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.